ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅವರು ಜಾತಿ ಅಂತ ಬಡಿದಾಡದೆ ಮನುಷ್ಯರಂತೆ ಒಟ್ಟಿಗೆ ಬದುಕಿ ಅಂತ ಸಮಾಜಕ್ಕೆ ಉಪದೇಶ ನೀಡಿದ ದಾಸಶ್ರೇಷ್ಠರು. ಇವರು ವ್ಯಾಸರಾಯರ ಮೆಚ್ಚಿನ ಶಿಷ್ಯರಾಗಿದ್ದವರು. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರವೇಶ ಸಿಗದಿದ್ದಾಗ ದೇವಸ್ಥಾನದ ಹಿಂದೆ ನಿಂತು ಭಕ್ತಿಯಿಂದ ದೇವರ ಸ್ಮರಣೆ ಮಾಡಿ ದೇವಸ್ಥಾನದ ಗೋಡೆಯೇ ಒಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿ ದರ್ಶನ ನೀಡುವಂತೆ ಮಾಡಿದವರು. ಅವರು ಬೇರಿನ್ಯಾರೂ ಅಲ್ಲ, ಅವರೇ ಕನಕದಾಸರು. ಅದು ಹಾವೇರಿ ಜಿಲ್ಲೆಯ ಬಾಡ ಅನ್ನೋ ಸಣ್ಣ ಗ್ರಾಮ. ಅಲ್ಲಿ ಬೀರಪ್ಪ ಹಾಗೂ ಬಚ್ಚಮ್ಮ ಅನ್ನೋ ದಂಪತಿಗಳು ವಾಸವಾಗಿದ್ದರು. ಬೀರಪ್ಪನಿಗೆ ಸಮುದಾಯದಲ್ಲಿ ಉತ್ತಮ ಸ್ಥಾನಮಾನ ಹಾಗೂ ಹೆಸರುಗಳಿದ್ದವು. ಆದರೆ ಅವರಿಗೆ ಒಂದೇ ಒಂದು ಕೊರಗು ಅಂದರೆ ಮಕ್ಕಳಿಲ್ಲ ಅನ್ನೋದಾಗಿತ್ತು. ಹೀಗಾಗಿ ಅವರು ತಮ್ಮ ಇಷ್ಟ ದೈವ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ಕೋತಾರೆ. ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ಆತನನ್ನು ನಿನ್ನ ದಾಸನನ್ನಾಗಿ ಮಾಡುತ್ತೇನೆ ಅಂತ ಬೇಡಿಕೊಳ್ಳುತ್ತಾರೆ. ಪವಾಡ ಅನ್ನೋ ಹಾಗೆ ಹರಕೆ ಹೊತ್ತ ಕೆಲ ದಿನಗಳಲ್ಲೇ 1509 ಇಸವಿಯಲ್ಲಿ ಅವರಿಗೊಂದು ಗಂಡು ಮಗು ಹುಟ್ಟುತ್ತೆ. ಅದೇ ಸಮಯದಲ್ಲಿ ಭಾರತದ ಶ್ರೇಷ್ಠ ರಾಜರುಗಳಲ್ಲಿ ಒಬ್ಬನಾದ ಶ್ರೀಕೃಷ್ಣ ದೇವರಾಯನಿಗೆ ಪಟ್ಟಾಭಿಷೇಕ ನಡೆದಿತ್ತು. ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ ಮಗುವಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡಲಾಯಿತು. ಬೀರಪ್ಪ ನಾಯಕ ಮಗ ತನ್ನಂತೆಯೇ ವೀರನಾಗಲಿ ಅಂತ ಬಯಸ್ತಾನೆ. ಆದರೆ ತಾಯಿ ಬಚ್ಚಮ್ಮ ಮಗ ಶಸ್ತ್ರದ ಜೊತೆ ಶಾಸ್ತ್ರ ಅಭ್ಯಾಸವನ್ನು ಮಾಡಲಿ ಅನ್ನೋ ಆಸೆ ಹೊಂದಿದ್ದಳು. ಹೀಗಿರುವಾಗಲೇ ಬೀರಪ್ಪ ನಾಯಕ ಅಕಾಲಿಕ ಮರಣಕ್ಕೆ ಒಳಗಾಗ್ತಾನೆ. ಅವನ ಮರಣದ ನಂತರ ಜನಾಂಗದ ನಾಯಕನಾಗಿ ತಿಮ್ಮಪ್ಪ ನಾಯಕ ಆಯ್ಕೆ ಆಗ್ತಾನೆ. ಹೀಗೆ ನಾಯಕನಾದ ತಿಮ್ಮಪ್ಪನಿಗೆ ಒಂದು ದಿನ ಕನಸಿನಲ್ಲಿ ತಿರುಪತಿಯ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ತನಗಾಗಿ ಒಂದು ಗುಡಿ ಕಟ್ಟಿಸಿಕೊಡುವಂತೆ ಕೇಳ್ಕೊಳ್ತಾನೆ. ತಿಮ್ಮಪ್ಪ ನಾಯಕ ದೇವರ ಅಣತಿಯಂತೆ ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಂದಾಗ್ತಾನೆ. ಹೀಗೆ ಗುಡಿಯ ಕಾರ್ಯ ನಡೀತಾ ಇರುವಾಗ ನೆಲದಲ್ಲಿ 7 ಗಡಿಗೆಗಳಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಕೂಡ ಅಲ್ಲಿ ಸಿಗುತ್ತೆ. ಸಿಕ್ಕ ದೇವರ ವಿಗ್ರಹವನ್ನು ಗುಡಿಯಲ್ಲಿ ಸ್ಥಾಪಿಸಿದ ತಿಮ್ಮಪ್ಪ ನಾಯಕ ಉಳಿದ ಹಣದಿಂದ ಜನಾನುರಾಗಿ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದ. ಭೂಮಿಯಲ್ಲಿ ಬಂಗಾರ ಸಿಕ್ಕ ಕಾರಣ ಈತ ಮುಂದೆ ಕನಕನಾಯಕ ಅಂತ ಕರೆಸಿಕೊಳ್ತಾನೆ. ಹೀಗೆ ತಿಮ್ಮಪ್ಪ ನಾಯಕ ಕನಕನಾಯಕನಾಗ್ತಾನೆ. ಇದೇ ಸಮಯದಲ್ಲಿ ಬಾಡದ ಮೇಲೆ ಶತ್ರುಪಡೆ ದಾಳಿ ಮಾಡ್ತು. ಪರಾಕ್ರಮಿ ಕನಕನಾಯಕ ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡ. ಇನ್ನು ಬದುಕುಳಿಯೋದೇ ಕಷ್ಟ ಅನ್ನೋ ಸಮಯದಲ್ಲಿ ಕನಕದಾಸರು ತಿರುಪತಿ ತಿಮ್ಮಪ್ಪನಲ್ಲಿ ನಿನ್ನ ದಾಸನಾಗ್ತೀನಿ ಅಂತ ಬೇಡಿಕೊಂಡ್ರಂತೆ. ತದನಂತರ ಅವರು ನಿಧಾನವಾಗಿ ಚೇತರಿಸಿಕೊಳ್ತಾರೆ. ಆ ಬಳಿಕ ತಾನು ಯುದ್ಧ ಆಡಳಿತಗಳಿಗೆ ಜನ್ಮ ತಾಳಿದವನಲ್ಲ ಅನ್ನೋದನ್ನು ಅರಿತುಕೊಳ್ತಾರೆ. ಭಕ್ತಿಯ ಹಾದಿಯನ್ನು ಹಿಡಿದು ಮೋಕ್ಷ ಸಂಪಾದಿಸಬೇಕು ಅಂತ ಅವರು ಅಂದ್ಕೊಳ್ತಾರೆ. ಹೀಗೆ ಅವರು ಮನೆ ತೊರೆದು ಗುರುವನ್ನು ಅರಸಿ ಹೊರಡ್ತಾರೆ. ಹೀಗೆ ಹೊರಟವರು ತಲುಪಿದ್ದು ವಿಜಯನಗರಕ್ಕೆ. ವಿಜಯನಗರದಲ್ಲಿ ವ್ಯಾಸರ ಬಳಿ ಶಿಷ್ಯರಾಗಿ ಸೇರ್ಕೋತಾರೆ. ಅವರ ಬಳಿಯೇ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾರೆ. ಮುಂದೆ ಅವರು ವಿಜಯನಗರದ ವೈಭವ ಹಾಗೂ ಆಗುಹೋಗುಗಳನ್ನು ಬರಹ ರೂಪಕ್ಕೆ ತಂದರು. ಅದೇ ಮೋಹನ ತರಂಗಿಣಿ ಆಯಿತು. ಭಗವಂತನನ್ನು ತನ್ನ ಒಡೆಯ ಗೆಳೆಯ ಅಂತಲೇ ಸಂಬೋಧಿಸ್ತಾ ಇದ್ದ ಕನಕರು ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಆಶ, ಕ್ಲೇಶ, ದೋಷ ಅನ್ನೋ 3 ಗುಣಗಳನ್ನು ತ್ಯಜಿಸಿದರೆ ಸಾಕು, ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನ, ಜಪತಪಗಳ ಅಗತ್ಯ ಇಲ್ಲ ಅಂತ ತೀರಾ ಸರಳವಾಗಿ ಹೇಳಿದರು. ಹೀಗೆ ಇರುವಾಗ ಕನಕದಾಸರಿಗೆ ಉಡುಪಿಯಲ್ಲಿ ಅವಮಾನವೊಂದು ನಡೆದಿತ್ತು ಅಂತ ಹೇಳ್ತಾರೆ. ಅಂದು ಉಡುಪಿಗೆ ವ್ಯಾಸರನ್ನು ಆಹ್ವಾನಿಸಲಾಗಿತ್ತು. ಆಗ ಕನಕದಾಸರೂ ಸಹ ಅವರೊಂದಿಗೆ ಉಡುಪಿಗೆ ಬಂದಿದ್ದರು. ಉಡುಪಿಗೆ ಕನಕದಾಸರು ಬರೋದರ ಬಗ್ಗೆ ಕೆಲವರಿಗೆ ಅಸಮಾಧಾನವಿತ್ತು. ಹೀಗಾಗಿ ಕನಕರನ್ನು ದೇವಾಲಯದ ಒಳಗೆ ಬಿಡಬಾರದು ಅಂತ ನಿರ್ಧರಿಸಿದರು. ಹೀಗೆ 4 ವಾರಗಳು ಉರುಳಿದ್ರೂ ಕನಕರನ್ನು ಕೃಷ್ಣ ದರ್ಶನಕ್ಕೆ ಬಿಡಲೇ ಇಲ್ಲ. ಕನಕರೂ ಸಹ ಕೃಷ್ಣನನ್ನು ನೋಡದೆ ನಾನು ಇಲ್ಲಿಂದ ಹೊರಡೋದಿಲ್ಲ ಅಂತ ಪಟ್ಟು ಹಿಡಿತಾರೆ. ಕೊನೆಗೆ ಒಂದು ದಿನ ದೇವರೇ ತಿರುಗಿ ಗೋಡೆ ಒಡೆದು ಕನಕರಿಗೆ ದರ್ಶನ ನೀಡಿದ ಅಂತ ಹೇಳ್ತಾರೆ. ಆದರೆ ಇದರ ಬಗ್ಗೆ ಕನಕದಾಸರ ರಚನೆಗಳಲ್ಲಾಗಲಿ ಅಥವಾ ಇನ್ಯಾವುದೇ ದಾಖಲೆಗಳಲ್ಲಾಗಲಿ
ಯಾವುದೇ ಉಲ್ಲೇಖ ಸಿಗೋದಿಲ್ಲ. ಉಡುಪಿಯ ಶ್ರೀಕೃಷ್ಣ ವಿಗ್ರಹವನ್ನು ಮಧ್ವಾಚಾರ್ಯರು ಕ್ರಿಸ್ತಶಕ 1538ರಲ್ಲಿ ಪಶ್ಚಿಮಾಭಿಮುಖವಾಗಿಯೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದೇನೇ ಇದ್ದರೂ ಪಶ್ಚಿಮದ ಕಿಂಡಿ ಕನಕನ ಕಿಂಡಿ ಅಂತಲೇ ಪ್ರಸಿದ್ಧವಾಯಿತು. ಕನಕದಾಸರ ಆರಾಧ್ಯ ದೈವ ಕಾಗಿನೆಲೆಯಲ್ಲಿರುವ ಆದಿಕೇಶವ. ಹೀಗಾಗಿಯೇ ಅವರ ಅಂಕಿತನಾಮ ಕೂಡ ಕಾಗಿನೆಲೆ ಆದಿಕೇಶವ ಅಂತಲೇ ಆಗಿದೆ. ಕನಕರು ಮುಂದೆ ಶ್ರೀ ವೈಷ್ಣವ ಸಿದ್ಧಾಂತದತ್ತ ಒಲವನ್ನು ಹೊಂದಿದ್ರು ಅಂತ ಕೂಡ ಉಲ್ಲೇಖವಿದೆ. ಕನಕರ ಅನೇಕ ಕೃತಿಗಳು, ಕೀರ್ತನೆಗಳು ಧರ್ಮದ ಚೌಕಟ್ಟಿನಲ್ಲಿಯೇ ಇವೆ. ಅಂದಿನ ಮೌಢ್ಯಗಳ ವಿರುದ್ಧ ತಮ್ಮ ಕೀರ್ತನೆಗಳಲ್ಲಿ ಬೆಳಕು ಚೆಲ್ಲುವ ಕಾರ್ಯವನ್ನು ಕನಕದಾಸರು ಪ್ರಾರಂಭಿಸಿದ್ದರು. ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ ಅನ್ನೋ 2 ಮಹಾನ್ ಕೃತಿಗಳನ್ನು ರಚಿಸಿದ್ದಾರೆ. ಹರಿಭಕ್ತ ಸಾರ, ರಾಮಧ್ಯಾನ ಚರಿತ್ರೆಗಳು ಅವರ ಸಮಾಜದ ಬಗೆಗಿನ ನಿಲುವಿಗೆ ಸಾಕ್ಷಿಯಾಗಿವೆ. ದಾಸಶ್ರೇಷ್ಠ ಕನಕದಾಸರು ಕ್ರಿಸ್ತಶಕ 1609ರಲ್ಲಿ ತಮ್ಮ ಪ್ರಿಯ ದೈವ ಆದಿಕೇಶವನಲ್ಲಿ ವಿಲೀನವಾಗ್ತಾರೆ. ಇದು ಇಂದಿಗೂ ತಮ್ಮ ಕೀರ್ತನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಜೀವಂತವಾಗಿರುವ ಕನಕದಾಸರ ಬಗ್ಗೆ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.